ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಾರ ರಿಲೀಸ್ಗೆ ರೆಡಿ ಇರುವಂತ ಫಿಲಮ್ಸ್ ಅಂತಂದ್ರೆ ಅದು ತೆಲುಗುನ ಡಕಾಯಿತ್ ಮತ್ತೆ ತಮಿಳ್ನ LIK ಫಿಲಮ್ ಅಂದ್ರೆ ಲವ್ ಇನ್ಶೂರೆನ್ಸ್ ಕಂಪನಿ. ಈ ಎರಡು ಫಿಲಮ್ ಜೊತೆಗೆ ಕನ್ನಡದ ಒಂದು ರಿಲೀಸ್ ಕೂಡ ಇದೆ. ಅದ್ಯಾವುದು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರುವಂತ ಕೋಟಿಗೊಬ್ಬ ಫಿಲಮ್. ಹಾಗಾದ್ರೆ ಬನ್ನಿ ಈ ಎಲ್ಲಾ ಫಿಲಮ್ನ ವಿಶೇಷತೆ ಏನು ಅಂಡ್ ಇದರಲ್ಲಿರುವಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ನೋಡ್ಕೊಂಡು ಮಾತಾಡ್ಕೊ ಬರೋಣ. ಅದಕ್ಕೂ ಮುಂಚೆ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ತೆಲುಗುನ ಡಕಾಯಿತ್ ಫಿಲಂ ಬಗ್ಗೆ ಮಾತಾಡೋದಾದ್ರೆ ಇದು ಆದಿಶೇಷ್, ಮೃಣಾಲ್ ಠಾಕೂರ್ ಅಂಡ್ ಅನುರಾಗ್ ಕಶ್ಯಪ್ ಅವರ ಕಾಂಬಿನೇಷನ್ ಬರ್ತಾ ಇರುವಂತಹ ಆಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಫಿಲಂ ಆಗಿದೆ. ಇದರ ಫಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಅದು ಮೃಣಾಲ್ ಠಾಕೂರ್ ಅವರು ಸೀತಾರಾಮ, ಹಾಯ್ ನಾನಾ ಅಂಡ್ ಫ್ಯಾಮಿಲಿ ಮ್ಯಾನ್ ಅನ್ನೋ ರೊಮ್ಯಾಂಟಿಕ್ ಲವ್ ಸ್ಟೋರಿನ ಮಾಡೋದ್ ಬಿಟ್ಟು ಈ ಸಲ ಒಂದು ಹೈ ರಿಸ್ಕಿ ಆಕ್ಷನ್ ಥ್ರಿಲ್ಲರ್ ಫಿಲಂ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಇವರ ಆಕ್ಷನ್ ಸೀಕ್ವೆನ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆಯಂತೆ. ಸೊ ಅದು ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನು ಆದಿಶೇಷ್ ಅವರು ಕೂಡ ಗೂಢಚಾರಿ, ಮೇಜರ್, ಹಿಟ್ ದ ಸೆಕೆಂಡ್ ಕೇಸ್ ಆದ್ಮೇಲೆ ತುಂಬಾ ಟೈಮ್ ತಗೊಂಡು ಮಾಡಿರುವಂತ ಫಿಲಂ ಅಂತಂದ್ರೆ ಅದು ಡಕಾಯಿತ್. ಅಷ್ಟೇ ಅಲ್ಲ, ಈ ಫಿಲಂನ ಒನ್ ಆಫ್ ದ ರೈಟರ್ ಕೂಡ ಇವರು. ಸೊ ಈ ಫಿಲಂ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಮತ್ತೆ ಇವಾಗಲೇ ಕಂಟಿನ್ಯೂಸ್ ಆಗಿ 6 ಹಿಟ್ ಫಿಲಂ ಕೊಟ್ಟಿರುವಂತ ಇವರು ಈ ಫಿಲಂ ಮುಖಾಂತರ ಇನ್ನೊಂದು ಬ್ಲಾಕ್ ಬಾಸ್ಟರ್ ಹಿಟ್ ಫಿಲಂ ಕೊಡ್ತಾರ, ಕಾದ್ ನೋಡ್ಬೇಕು. ಇನ್ನು ಈ ಫಿಲಂನ ಸ್ಟೋರಿ ಏನು ಅಥವಾ ಏನ್ ನೋಡೋದಕ್ಕೆ ಸಿಗುತ್ತೆ ಅಂತಂದ್ರೆ ಇದೊಂದು ಬ್ಯಾಂಕ್ ರಾಬರಿ ಅಂಡ್ ಚೇಸಿಂಗ್ ಫಿಲಂ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಇದರಲ್ಲಿ ಥ್ರಿಲ್ಲರ್ ಫೀಲ್ ಕೊಡುವಂತ ತುಂಬಾ ಮೊಮೆಂಟ್ಸ್ ಇರೋದ್ರಿಂದ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತೆ ತಮಿಳ್ನ LIK ಫಿಲಂ ಬಗ್ಗೆ ಹೇಳೋದಾದ್ರೆ ಇದು 2040 ಅಂದ್ರೆ ಇವಾಗ್ಲಿಂದ ಇನ್ನ 15 ವರ್ಷ ಫ್ಯೂಚರ್ ಅಲ್ಲಿ ನಡೆಯುವಂತ ಒಂದು ಕಾಮಿಡಿ, ರೊಮ್ಯಾಂಟಿಕ್ ಅಂಡ್ ಸೈಂಟಿಫಿಕ್ ಫಿಕ್ಷನ್ ಇರುವಂತ ಫಿಲಂ. ಅಂದ್ರೆ ಫ್ಯೂಚರ್ ಅಲ್ಲಿ ಇವಾಗ ಇರುವಂತ ಸ್ಟೇಟಸ್, ಪೇರೆಂಟ್ಸ್ ಆಪೋಸಿಷನ್ ಅಂಡ್ ಲವ್ಗೆ ಏನೆಲ್ಲ ಆಪೋಸಿಟ್ ಬರುತ್ತೆ ಅದೆಲ್ಲ ಹೋಗಿ ಹೇಗೆ ಒಂದು ಅಪ್ಲಿಕೇಶನ್ ಇಂದ ಲವ್ ಮಾಡ್ಬೇಕಾ ಆರ್ ಬೇಡವಾ ಅಂತ ಡಿಸೈಡ್ ಮಾಡುವಂತ ಒಂದು ಕಾನ್ಸೆಪ್ಟ್ ಇರುವಂತ ಫಿಲಂ. ಇನ್ನು ಈ ಫಿಲಂನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಪ್ಪಾ ಅಂತಂದ್ರೆ ಈ ಫಿಲಂ ಅಲ್ಲಿ ಇರುವಂತ ಅಪ್ಲಿಕೇಶನ್ ನ ಟರ್ಮ್ಸ್, ಕಂಡೀಷನ್ಸ್ ಮತ್ತೆ ಅದು ಹೆಂಗ್ ಕ್ಲೈಮ್ ಆಗುತ್ತೆ ಅಂಡ್ ಅದರ ಸೆಟಲ್ಮೆಂಟ್ ಹೇಗಿದೆ ಅನ್ನೋದು ಹೀರೋ ಲೈಫಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು. ಎರಡನೇದೇನಪ್ಪಾ ಅಂತಂದ್ರೆ SJ ಸೂರ್ಯ ಅವರು ಇವಾಗಲೇ ತುಂಬಾ ಫಿಲಂಗಳಲ್ಲಿ ಒಂದು ಲವ್ ಆಪೋಸಿಟ್ ಕ್ಯಾರೆಕ್ಟರ್ನ ಮಾಡಿ ತುಂಬಾ ಫನ್ ಆಗಿ ಒಂದು ಖಡಕ್ ಆಗಿ ಇಂಪ್ರೆಸ್ ಮಾಡಿದ್ದಾರೆ ಅಲ್ವಾ. ಸೊ ಇದರಲ್ಲಿ ಇವರ ಕ್ಯಾರೆಕ್ಟರ್ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದು. ಮೂರನೆಯ ಫ್ಯಾಕ್ಟ್ ಯಾವುದು ಅಂತಂದ್ರೆ ಪ್ರದೀಪ್ ಈಶ್ವರ್ ಅವರ ಕಾಮಿಡಿ ಇದರಲ್ಲಿ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದು. ಯಾಕೆ ಅಂತಂದ್ರೆ ಇವರು ಲಾಸ್ಟ್ ಮಾಡಿರುವಂತಹ ಫಿಲಂಗಳಲ್ಲಿ ಇದ್ದಂತ ಕಾಮಿಡಿ ಮತ್ತೆ ಮ್ಯಾನರಿಸಮ್ ಒಂದು ಟಾಪ್ ನ್ಯಾಚ್ ಅಲ್ಲಿ ವರ್ಕ್ ಆಗಿತ್ತು. ಸೊ ಇದು ಇದರಲ್ಲಿ ಹೇಗಿದೆ ಅನ್ನೋದನ್ನ ನೋಡ್ಬೇಕು. ಅಷ್ಟೇ ಅಲ್ಲ, ಇವಾಗಲೇ ಇವ್ರು ಆಕ್ಟ್ ಮಾಡಿರುವಂತಹ 3 ಫಿಲಂ ಕೂಡ ಹ್ಯಾಟ್ರಿಕ್ ಬ್ಲಾಕ್ ಬಾಸ್ಟರ್ ಫಿಲಂ ಆಗಿರೋದ್ರಿಂದ ಸೊ ಇದು ಇವ್ರಿಗೆ 4ನೇ ಬ್ಲಾಕ್ ಬಾಸ್ಟರ್ ಫಿಲಂ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ಇನ್ನು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರುವಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಫಿಲಂ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಈ ಫಿಲಂ ಬಗ್ಗೆ ಆಲ್ರೆಡಿ ಗೊತ್ತು ಅಂಡ್ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಆದ್ರೆ ಈ ಫಿಲಂನ ನೀವೇನಾದ್ರೂ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಅಂಡ್ ನೀವೇನಾದ್ರೂ ವಿಷ್ಣುವರ್ಧನ್ ಅವರ ಫ್ಯಾನ್ ಆಗಿದ್ರೆ ಈ ಫಿಲಂ ನಿಮ್ಗೆ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಫಿಲಂ ಅಂತಾನೆ ಹೇಳ್ತೀನಿ. ಅಂಡ್ ಇವರ ಫ್ಯಾನ್ಸ್ ಈ ರಿಲೀಸ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ರಿಲೀಸ್ ಫಿಲಂಗೂ ಕೂಡ ವಿಷ್ಣುವರ್ಧನ್ ಅವರ 100 ಅಡಿ ಕಟ್ಔಟ್ನ ನಿಲ್ಲಿಸಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವರ ಕ್ರೇಜ್ ಇನ್ನ ಹೇಗಿದೆ ಅಂತ. ಅಷ್ಟೇ ಅಲ್ಲ, ಈ ಫಿಲಂಗಳ ಜೊತೆ ಮಲಯಾಳಂ ಅಲ್ಲಿ ಟೊವಿನೋ ಥಾಮಸ್ ಮತ್ತೆ ಕಯಾದು ಲೋಹರ್ ಅವರ ಕಾಂಬಿನೇಷನ್ ಕೂಡ ಒಂದು ಫಿಲಂ ಬರ್ತಾ ಇದೆ. ಸೊ ನೀವು ಈ 4 ಫಿಲಂ ಅಲ್ಲಿ ಯಾವ ಫಿಲಂ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂಡ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.